ಮುಖ್ಯಾಂಶಗಳು. ಭೂಮಿ ಹುಣ್ಣಿಮೆ. ಗಣಪತಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ಮೇಸ್ತ್ರಿ ಮತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ ಅವರಿಂದ ಶುಭಾಶಯ. ಈಗ ಸುದ್ದಿಯ ವಿವರ. ಸಾಗರ ಗಣಪತಿ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್ ತಮ್ಮ ತೋಟದಲ್ಲಿ ಮಂಗಳವಾರ ಭೂಮಿ ಹುಣ್ಣಿಮೆ ಪೂಜೆ ನೆರವೇರಿಸಿ ಶುಭಾಶಯ ಕೋರಿದರು. ಭೂಮಿ ಹುಣ್ಣಿಮೆ ಆರ್ಥಿಕ ರಾಜ್ಯದ ಎಲ್ಲ ಜನತೆ, ರೈತ ಬಾಂಧವರಿಗೆ ಶುಭಾಶಯಗಳು. ಈ ದಿನ ರೈತ ಬಾಂಧವರು ಎಲ್ಲರೂ ಭೂಮಿ ಹುಣ್ಣಿಮೆಯನ್ನು ಆಚರಣೆ ಮಾಡಿದ್ದಾರೆ. ಆ ಲಕ್ಷ್ಮಿ, ಮಹಾಗಣಪತಿ, ಸರಸ್ವತಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ, ಐಶ್ವರ್ಯ, ಸಕಲ ಸಮೃದ್ಧಿಯನ್ನು ಕೊಡಲಿ. ಆ ಭೂಮಿಯಲ್ಲಿ ಬೆಳೆಯುವಂಥ ಭತ್ತ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಶುಂಠಿ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಅದೆಲ್ಲವನ್ನು ಕೂಡ ರೈತರಿಗೆ ಸಮೃದ್ಧಿಯಾಗಿ ಆ ಭೂಮಿ ದೇವಿ ಕೊಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಭೂಮಿ ಹುಣ್ಣಿಮೆ ಹಬ್ಬದ ಆರ್ಥಿಕ. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ ಸಿಂಗಾಪುರದ ತಮ್ಮ ತೋಟದಲ್ಲಿ ಮಂಗಳವಾರ ಭೂಮಿ ಹುಣ್ಣಿಮೆ ಪೂಜೆ ನೆರವೇರಿಸಿ ಶುಭಾಶಯ ಕೋರಿದರು. ವೇಟಿಸ್ವಾಮಿ ಅಂತೇಳಿ ಸಾಗರ, ವಿಶೇಷವಾಗಿ ಭೂಮಿ ಹುಣ್ಣಿಮೆಯ ದಿನ ರೈತರು ಸಂಭ್ರಮ ಪಡುವಂತಹ ಒಂದು ಹಬ್ಬ. ಹಾಗಾಗಿ ಮಲೆನಾಡಿನ ಪ್ರದೇಶದಲ್ಲಿ ರೈತರು ತಮ್ಮ ಭೂಮಿಗೆ ಪೂಜೆ ಮಾಡುವಂತಹ ಮತ್ತು ಈ ಸಂದರ್ಭದಲ್ಲಿ ಉತ್ತಮವಾಗಿ ಬೆಳೆ ಬಂದಂಥ ಸಂದರ್ಭದಲ್ಲಿ ಹೇಗೆ ತನ್ನ ಹೆಣ್ಣಿಗೆ ಗರ್ಭವತಿಯಾದಾಗ ಬಯಕೆಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಎಲ್ಲ ಭಕ್ಷ್ಯ ಭೋಜನಗಳನ್ನು ಮಾಡಿ ಅದನ್ನು ಉಣಬಡಿಸುವ ರೀತಿಯಲ್ಲಿ ಭೂಮಿಗೆ ಮಾಡುವಂಥ ಸಂದರ್ಭವನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಚರಗ ಚೆಲ್ಲುವಂಥ ಸಂಪ್ರದಾಯ ಮಲೆನಾಡಿನಲ್ಲಿದೆ. ಆ ಚರಗವನ್ನು ಚೆಲ್ಲುವಂತಹ ಭೂಮಿಗೆ ಹರಡುವಂತಹ ಕೆಲಸವನ್ನು ಮಾಡ್ತಾಯಿದೆ. ಅದು ವಿಶೇಷವಾಗಿ ನಾವು ಗಮನಿಸ್ಬೋದು. ಇಂತಹ ಭೂಮಿ ಹುಣ್ಣಿಮೆ ಹಬ್ಬ ಅದರ ಜೊತೆಯಲ್ಲಿ ಜಮೀನಿನಲ್ಲೇ ಹೋಗಿ ಇಡೀ ಕುಟುಂಬ ಕುಳಿತು ಊಟ ಮಾಡುವಂಥದ್ದನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಇದು ವಿಶೇಷವಾಗಿರುವಂಥ ಹಬ್ಬ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ.